ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಸುಪ್ರಿಯಾ. ಹೆಂಗದೀರಿ, ಆರಾಮದೀರ ಅಂತ ತಿಳ್ಕೊಂಡಿದ್ದೇನೆ. ಇವತ್ತಿನ ಥಂಬ್ನೇಲ್ ಬಂದು ಮಾರ್ವಾಡಿ ಯೂನಿವರ್ಸಿಟಿ. ನಾ ಈಗ ಶೂಟ್ ಮಾಡ್ತಿರೋದು ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ನಿಂತಿದ್ದೇನೆ. ಬ್ಯಾಕ್ ಸೈಡ್ ಫುಟ್ಬಾಲ್ ಗ್ರೌಂಡ್ ಇದೆ, ಅಲ್ಲಿ ನಿಂತು ಶೂಟಿಂಗ್ ಮಾಡ್ತಾ ಇದ್ದೇನೆ. ಅಂಡ್ ನಿಮಗ ನನಗೆ ಇಷ್ಟಪಟ್ಟಿರೋದು ಒಂದು ಗ್ಲಿಮ್ಸ್ ತೋರಿಸ್ಬೇಕಂತ ಇದ್ದೀನಿ ಮಾರ್ವಾಡಿ ಯೂನಿವರ್ಸಿಟಿ ಬಗ್ಗೆ. ನೋಡ್ಕೊಂಡ್ ಬನ್ನಿ ಹೆಂಗಿದೆ ಅಂತ ಹೇಳಿ. ಮಾತು ಸಾಕಾಗಿದೆ, ಮೌನ ಬೇಕಾಗಿದೆ. ಜೀವನ ಎಂದಿಗೂ ಕಲಿಸ್ತಾ ಇರುತ್ತೆ, ನೀವು ಕಲಿತಾ ಇರ್ತೀರಾ ಅಂತ ಹೇಳ್ತಾ ಒಂದ್ ಪಾಯಿಂಟ್ ಹೇಳ್ತಾ ಈ ವಿಡಿಯೋನ ನಿಮ್ಮ ಮುಂದೆ ತೋರಿಸ್ತೀನಿ. ನೂರಾರು ಕನಸಿನ ಪುಸ್ತಕವು ಹೆಗಲೇರಿಸಿ, ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ, ಹೊಸದೆಂದು ಚೈತನ್ಯದೊಂದಿಗೆ ಪುಟ್ಟ ನಗುವಿನೊಂದಿಗೆ ಧ್ಯಾನವೂ ಅರಸಿ ಬಂದ ಯಾತ್ರಿಕರು ನಾವು. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ, ಸಾವಿರ ನೆನಪಿನ ಗೋಪುರ ಕಟ್ಟಿಸಿ, ತುಸುಮುನುಸಿನ ವೇಗವೂ ಅರಳಿಸಿ, ಮತ್ತೆಂದು ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ನೆನಪುಗಳು ಹೊತ್ತು ತಂದ ಯಾತ್ರಿಕರು ನಾವು. ವಿದ್ಯೆಯೇ ದಾರಿಯೆಂದು ಶಿಕ್ಷಕರು ನೆನೆದು, ಜೊತೆಯಾದ ಸಹಪಾಠಿಗಳ ವಂದಿಸಿ, ನೆನಪುಗಳ ಹೊತ್ತು ತಂದ ಯಾತ್ರಿಕರು ನಾವು. ಕಲಿತ ವಿದ್ಯಾಲಯಕ್ಕೆ ಚಿರುಋಣಿ ಎಂದೆಂದು. ಕಾಲೇಜಿನ ಜೀವನ 3 ವರ್ಷಗಳ ಕಾಲ ನಡೆದ ಕ್ಲಾಸುಗಳು, ಕೆಲವು ಕ್ಲಾಸಿನಲ್ಲಿ ಮಾಡುತ್ತಿದ್ದ ಕೀಟಲೆಗಳು, ಬಿಡದೇ ಬರೆಯುವ ಅಸೈನ್ಮೆಂಟುಗಳು, ಇಷ್ಟವಿದ್ದರೂ ಕಷ್ಟದ ಸೆಮಿನಾರುಗಳು, ಹಾಗೆ ಬಂದು ಹೋಗುವ ಗೆಳೆಯರ ಹುಟ್ಟುಹಬ್ಬಗಳು, ಅವಶ್ಯಕತೆ ಇದ್ದಾಗ ಬಾರದ ಸ್ಕಾಲರ್ಶಿಪ್ಪುಗಳು, 6 ತಿಂಗಳಿಗೊಮ್ಮೆ ಬರುವ ಎಕ್ಸಾಮುಗಳು, ಮಧ್ಯಾಹ್ನದ ಕ್ಲಾಸ್ ಬಂಕುಗಳು, ಸ್ನೇಹಿತರೊಂದಿಗೆ ಮುನಿಸಿಕೊಂಡ ಕೆಲವು ಸನ್ನಿವೇಶಗಳು, ಮರೆಯಲಾಗದ ಕಾಲೇಜು ಜೀವನ, ಮುಗಿಯದೇ ಜೀವನ ಪಯಣ.
ಇಷ್ಟವಾದದ್ದು ಲೈಕ್ ಮಾಡಿ. ನನ್ನ ಕನ್ನಡವನ್ನು ಸರ್ಚ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಾವು 10 ವರ್ಷದಿಂದ ಇರೋದು ಗುಜರಾತ್ ಹೀಗಾಗಿ ಏನೋ ಮಿಸ್ಟೇಕ್ ಆದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ 10 ವರ್ಷದಿಂದ ನಾವು ಇರೋದು ಗುಜರಾತ್ ಮತ್ತೆ ಮಾತಾಡೋ ಬಗ್ಗೆ ಎಲ್ಲ ಸ್ವಲ್ಪ ಗುಜರಾತಿ ಹೀಗೆ ಯೂಸ್ ಆಗುತ್ತೆ. ಕನ್ನಡ ಬಹಳ ಕಡಿಮೆ ಯೂಸ್ ಮಾಡೋದು, ಮನೆಯೊಳಗೆ ಅಷ್ಟೇ ಮಾತಾಡೋದು ಕನ್ನಡ. ಅದು ಒಂದ್ ವಿಡಿಯೋ ಕನ್ನಡದಲ್ಲೇ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನೊಂದು ಆಸೆ ಇತ್ತು ವಿಡಿಯೋನ. ಹಿಂಗಾಗಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ ಕನ್ನಡಕ್ಕೆ ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಬೈ ಬಾಯ್.